ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾವು ಒಂದು ಕಡೆ ದೇವಸ್ಥಾನ ಹೋಗಿದ್ವಿ. ಈ ದೇವಸ್ಥಾನ ಬಂದು ಬೆಂಗಳೂರಿನ ಹಳೆ ಏರ್ಪೋರ್ಟ್ ರೋಡಲ್ಲಿ ಇದೆ. ಈ ದೇವಸ್ಥಾನದ ಹೆಸರು ಬಂದು ಶಿವೋಹಂ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 150 ರೂಪಾಯಿ ಇರುತ್ತೆ. ಇದೊಂದು ಮಾಲ್ ಪಕ್ಕ ದೇವಸ್ಥಾನನ ಒಂದು ಆರ್ಟಿಫಿಷಿಯಲಾಗಿ ಮಾಡಿದ್ದಾರೆ. ಅಲ್ಲಿ ಒಳಗಡೆ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಎಂಟ್ರಿ ಟಿಕೆಟ್ಗೆ ತೊಗೊಂಡು ಒಳಗಡೆ ಎಂಟ್ರಿ ಆದ ತಕ್ಷಣ ಮೊದಲಿಗೆ ಒಂದು ಬೌಲು ಪಂಚಮುಖಿ ರುದ್ರಾಕ್ಷಿ ಕೊಡ್ತಾರೆ. ಆ ರುದ್ರಾಕ್ಷಿನ ಈ ಥರ 108 ಬೌಲ್ಗಳನ್ನ ಸೆಟ್ ಮಾಡಿರ್ತಾರೆ. ಅದು ಪ್ರತಿಯೊಂದು ಬೌಲ್ಗೂ ನಮಗೆ ಕೊಟ್ಟಿರೋಂತಹ ರುದ್ರಾಕ್ಷಿಗಳನ್ನ ಓಂ ನಮಃ ಶಿವಾಯ ಅಂತ ಹೇಳ್ಕೊತ ಹಾಕ್ಕೊಂಡು ಹೋಗಬೇಕು. ಇದೊಂದು ಪಾಸಿಟಿವ್ ಎನರ್ಜಿ ಪಾಸ್ ಆದಂಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಅದನ್ನು ಅಲ್ಲಿ ಕೊಟ್ಟು ಅಲ್ಲೊಂದು ಕಡೆ ಕೆಳಗಡೆ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಆರೆಂಜ್ ಕಲರ್ ದಾರ ಕೊಡ್ತಾರೆ. ನಾವು ಮನಸ್ಸಲ್ಲಿ ಏನಾದ್ರೂ ಅಂದ್ಕೊಂಡು ಆ ದಾರನ ಕಟ್ಬಿಟ್ಟು ಮೇಲ್ಗಡೆ ಗಣೇಶನ ಮೂರ್ತಿ ಇರೋದು ಅಲ್ಲಿಗೆ ಹತ್ತೋಗಬೇಕು. ಗಣೇಶನ ಮೂರ್ತಿ ಬಂದು 25 ಅಡಿ ಇದೆ. ಮತ್ತು ಅದರಿಂದ ಕೆಳಗಡೆ ಇಳಿದು ಹೋದರೆ ಕೇದಾರನಾಥ ಮತ್ತು ಅಮರನಾಥ ಬದ್ರಿನಾಥ ಯಾತ್ರೆ ಅಂತ ಹೇಳ್ತಾರೆ ಇದನ್ನು. ಅಂದರೆ ಅಲ್ಲೇನು ದೇವಸ್ಥಾನ ಇದೆ ಅದೇ ರೀತಿ ಇಲ್ಲಿ ಕೂಡ ಸೆಟಪ್ ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲಿ ಹೋಗಿ ಬಂದಂಗೆ ಫೀಲ್ ಆಗುತ್ತೆ. ತುಂಬ ಜನಕ್ಕೆ ಕನಸಿರುತ್ತಲ್ವ ಒನ್ಸ್ ಇನ್ ಲೈಫಲ್ಲಿ ಹೋಗಬೇಕು ಅಂತ. ಸೊ ಅಲ್ಲಿಗೆ ಹೋಗೋಕ್ಕಾಗುತ್ತೋ ಇಲ್ವೋ, ಬಟ್ ಬೆಂಗಳೂರು ಸುತ್ತಮುತ್ತ ಇರೋರು ಮತ್ತು ಕೆಲವರು ಈ ವಿಡಿಯೋ ನೋಡಿದವರು ಬೆಂಗಳೂರಿಗೆ ಬಂದಾಗ ಮಿಸ್ ಮಾಡದೆ ಹೋಗಿ. ಮತ್ತು ಈ ದೇವಸ್ಥಾನ ಬಂದು ತುಂಬ ಇತ್ತೀಚೆಗೆ ಫೇಮಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಈ ಥರ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಹೋದವರು ವೀಡಿಯೋಸ್ ಮಾಡಿ ಹಾಕ್ತಾರಲ್ವ. ಸೊ ಅದರಿಂದ ನನಗೂ ಕೂಡ ಹಾಗೇ ಗೊತ್ತಾಗಿದ್ದು. ನಾನು ಕೂಡ ಬ್ಯಾಂಗ್ಳೂರಿರೋ ಎಲ್ಲ ದೇವಸ್ಥಾನಗಳನ್ನ ಲಿಸ್ಟ್ ಔಟ್ ಮಾಡ್ಕೊತಿದ್ದೀನಿ, 1 ಬೈ 1 ಹೋಗಬೇಕು ಅಂತ ಹೇಳಿ. ನೆಕ್ಸ್ಟು ಕೇದಾರನಾಥ ಬದ್ರಿನಾಥ ಅದೆಲ್ಲ ಯಾತ್ರೆ ಮುಗಿಸಿ ಬಂದ ನಂತರ ಹೊರಗಡೆ ಅಲ್ಲೊಂದು ಲಿಂಗ ಇದೆ. ಆ ಲಿಂಗಕ್ಕೆ ಅವರೇ ಹಾಲು ಕೊಡ್ತಾರೆ. ಹಾಲನ್ನ ನಾವು ಅಭಿಷೇಕ ಮಾಡಿಬಿಟ್ಟು ಮುಂದೆ ಹೋದರೆ ನಮ್ಮ ರಾಜ್ಯದಲ್ಲಿ ಇರುವಂತಹ 12 ಜ್ಯೋತಿರ್ಲಿಂಗಗಳು ಸಿಗ್ತವೆ ನೋಡಲಿಕ್ಕೆ. ಈ ಜ್ಯೋತಿರ್ಲಿಂಗಗಳಂತ ಹೇಳಿದರೆ ಈ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಶಿವ ದೇವಸ್ಥಾನಗಳು, ಕೇದಾರನಾಥ, ಬದ್ರಿನಾಥ ಮತ್ತು ಸೋಮೇಶ್ವರ, ಈ ಥರ ಎಲ್ಲ ತುಂಬ, ಕಾಶಿ ವಿಶ್ವನಾಥ, ಈ ಥರ ಎಲ್ಲ ಇದೆ. ಮತ್ತು ಅದ್ರ ಬಗ್ಗೆ ಅದೊಂದು ಮ್ಯೂಸಿಕ್ ಕೂಡ ಪ್ರೊವೈಡ್ ಮಾಡ್ತಾರೆ, ಆಯಿತಾ. ಅಂದರೆ ಅದರೊಳಗಡೆ ಎಂಟ್ರಿ ಆದಾಗ ಒಂದು ರಿಯಲಿಸ್ಟಿಕ್ ಆಗಿರಬೇಕು, ನಾವು ಅಲ್ಲೇ ಇದ್ದೀವಿ ಅನ್ನೋ ಥರ, ಆ ಥರ ಫೀಲ್ ಬರುತ್ತೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವರ್ತಿ ಅನ್ನಿಸ್ತು, ಆಯಿತಾ. ಏನು ಲಾಸ್ ಅನಿಸಲ್ಲ. ಬಟ್ ಅದು ಕಮರ್ಷಿಯಲ್ ದೇವಸ್ಥಾನ ಅಂತ ಕೆಲವ್ರು ಹೇಳ್ತಾರೆ. ಅಂತ ಹೇಳಿದರೆ ದುಡ್ಡಿಗೋಸ್ಕರನೇ, ಬಿಕಾಸ್ 150 ರೂಪೀಸ್ ಸ್ವಲ್ಪ ಜಾಸ್ತಿನೇ ಅಂತ ಅಂದ್ಕೊಬೋದು. ಸೊ ನೆಕ್ಸ್ಟ್ ಅದಾದ ನಂತರ ಅದೆಲ್ಲ ನೋಡಿಕೊಂಡು ಹೊರಗಡೆ ಬಂದಾದ ನಂತರ ನಮ್ಮ ಟಿಕೆಟಿಗೆ 2 ದೊಡ್ಡದು ಊದುಗಡ್ಡಿ ಕೊಡ್ತಾರೆ. ಬೇಕಿದ್ರೆ ರುದ್ರಾಕ್ಷಿ ಕೂಡ ತೊಗೋಬೋದು. ನಾವು ರುದ್ರಾಕ್ಷಿ ತೊಗೊಳ್ಳಿಲ್ಲ, ಆಯಿತಾ. ರುದ್ರಾಕ್ಷಿಗೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು. ಹೊರಗಡೆ ಬಂದಾಗ ಈ ಥರ ಶಿವನ ಮುಂದೆ ಒಂದು ಲಿಂಗ ಇದೆ. ಈ ಶಿವ ಬಂದು 65 ಅಡಿ ಇರೋದು. ಮತ್ತು ಒಂದು ದೀಪ ಕೊಡ್ತಾರೆ, ಅಂದರೆ ಕ್ಯಾಂಡಲಲ್ಲಿ ಮಾಡಿರೋವಂಥ ದೀಪ. ಈ ಥರ ನಾವು ಅದನ್ನು ಹಚ್ಬಿಟ್ಟು ಈ ಥರ ತೇಲ್ ಬಿಡಬೇಕು. ಮತ್ತು ಒಂದು ಕಾಯಿನ್ ಕೊಡ್ತಾರೆ. ಆ ಕಾಯಿನ್ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಎಸಿಬೇಕು. ಮತ್ತು ನವಗ್ರಹಗಳದ್ದು ಕೂಡ ಒಂದು ಕಡೆ ಇದೆ, ಅದನ್ನೆಲ್ಲ ಸುತ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ನೀವು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.